ಪಾಂಡವಪುರ ತಾಲೂಕಿನ ಕನಗನಹಳ್ಳಿ ಗ್ರಾಮದಲ್ಲಿ ಹೊಸದಾಗಿ ಅಗ್ನಿಶಾಮಕ ಠಾಣೆಯನ್ನು ನಿರ್ಮಿಸುವ ಸಲುವಾಗಿ ಕನಗನಹಳ್ಳಿ ಸರ್ವೆ ನಂಬರ್ 4ರಲ್ಲಿ 2 ಎಕರೆ ಸರ್ಕಾರಿ ಗೋಮಾಳವನ್ನು ಅಳತೆ ಮಾಡಿ ಕಂದಾಯ ಇಲಾಖೆಯಿಂದ ಹಸ್ತಾಂತರ ಮಾಡಲಾಯಿತು. ತಹಸೀಲ್ದಾರ್ ಬಸವರಾಜಪ್ಪ ರೋಣಾದ ಅವರು ಭೂಮಾಪಕರು, ಕನಗನಹಳ್ಳಿ ಗ್ರಾಮಸ್ಥರು ಹಾಗೂ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳ ಸಮಕ್ಷಮದಲ್ಲಿ 2 ಎಕರೆ ಭೂಮಿಯನ್ನು ಅಳತೆ ಮಾಡಿ ಅಗ್ನಿಶಾಮಕ ಠಾಣಾ ಅಧಿಕಾರಿಗಳಿಗೆ ಹಸ್ತಾಂತರಿಸಿದರು. ಈ ವೇಳೆ ಮೈಸೂರು ವಲಯ ಅಗ್ನಿಶಾಮಕ ಠಾಣೆಯ ಪ್ರಾದೇಶಿಕ ಅಧಿಕಾರಿ ಪಿ ಚಂದನ್ ಹಾಗೂ ಮಂಡ್ಯ ಜಿಲ್ಲೆಯ ಅಗ್ನಿಶಾಮಕ ಅಧಿಕಾರಿ ಬಿಎಂ ರಾಘವೇಂದ್ರ, ಪಾಂಡವಪುರ ಅಗ್ನಿಶಾಮಕ ಠಾಣೆಯ ಪ್ರಭಾರ ಠಾಣಾಧಿಕಾರಿ ಚಂದ್ರಶೇಖರ್ ಮಾದಾರ್, ಪ್ರಮುಖ ಅಗ್ನಿಶಾಮಕ ಹರೀಶ್, ಕಾಂತರಾಜು, ರವಿ ಹಾಗೂ ಸಿಬ್ಬಂದಿ ವರ್ಗದವರಾದ ಪರಶುರಾಮ್ ಕಾಕಾಡೆ, ಆನಂದ್ ಪಾಟೀಲ್, ವಿಜಯ್, ಶಿವಾನಂದ ಗೆಜ್ಜೆ, ರಾಹುಲ್, ಪ್ರಜ್ವಲ್, ರಿಜ್ವಾನ್ ಬಾಗೇವಾಡಿ, ಅನಿಲ್, ನವೀನ್ ಕುಮಾರ್, ಅರುಣ್ ಇತರರಿದ್ದರು. ಮಾತಾಡ್ತಾರೆ. ತಾರೀಕು ಮೇ 2026ರಂದು ಚಿನ್ಕುಳಿ ಹೋಬಳಿಯ ಕನಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ 4ರಲ್ಲಿ ಅಗ್ನಿಶಾಮಕ ಇಲಾಖೆಗೆ 2 ಎಕರೆ ಜಾಗವನ್ನು ಕಾಯ್ದಿರಿಸಿದ್ದನ್ನು ಇವತ್ತು ಮುಂದುಪಡಿಸಿ ಅವರಿಗೆ ಅಗ್ನಿಶಾಮಕ ಇಲಾಖೆಗೆ ಹಸ್ತಾಂತರ ಮಾಡ್ತಾಯಿದ್ದಾರೆ. ಸುಮಾರು ದಿವಸದಿಂದ ಅಲಾಟ್ಮೆಂಟ್ ಪ್ರೊಸೆಸ್ ನಡೆದಿತ್ತು. ಎಲ್ಲ ಆಫೀಸರ್ಸ್ ಕ್ಲಿಯರ್ ಆಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಈ ಆದೇಶವಾದ ನಂತರ ಆ ಗಡಿಯನ್ನು ಗುರುತಿಸಿ ಇವತ್ತು ಅಗ್ನಿಶಾಮಕ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಇಲ್ಲಿ ಒಂದು ಪಾಂಡವಪುರ ಟೌನ್ ಬಿಟ್ಟರೆ ಹತ್ತಿರದಲ್ಲಿ ನೆಕ್ಸ್ಟ್ ಯಾವುದು ಇರಲಿಲ್ಲ. ಇದು ಪಾಂಡವಪುರ ದೊಡ್ಡ ತಾಲೂಕಾಗಿರೋದ್ರಿಂದ ಚಿನ್ಕುಳಿ ಕೂಡ ದೊಡ್ಡ ಹೋಬಳಿಯಾಗಿದ್ದು ಇಲ್ಲಿಯ ಅಗ್ನಿಶಾಮಕ ಒಂದು ಘಟಕದ ಅವಶ್ಯಕತೆಯನ್ನು ಆಗದೆ ಸರ್ಕಾರದಿಂದ ಮಂಜೂರಾಗಿದೆ. ಇದು ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸಿಕೊಂಡು ಜನಗಳಿಗೆ ಆಗತಕ್ಕಂಥ ಅಪಘಾತ ಅವುಗಳಲ್ಲಿ ಉಪಯೋಗ ಆಗದಂಥ ಹಾರದಿಂದ ಇವತ್ತು SDRF ಕೂಡ ಇಲ್ಲಿದೆ ಹತ್ತಿರದಲ್ಲಿ. ಅದೆಲ್ಲದಕ್ಕೂ ಒಂದು ಮುಂದಿನ ಈ ನಮ್ಮ ಡಿಸಾಸ್ಟರ್ ತಯಾರಿಗಳಿಗೆ ಅನುಕೂಲ ಆಗಲಿ ಅಂತ ಉದ್ದೇಶದಿಂದ ನಾನು ಕೂಡ ಭಾಳ ಖುಷಿಯಿಂದ ಈ ಕೆಲಸ ಮಾಡ್ತೀನಿ. ಈ ಹಿಂದೆ ನಾನು ಪಾಂಡವಪುರ ತಾಲೂಕಿನ ಮತ್ತು ನಾನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಷನ್ ಆಫೀಸಲ್ಲಿ 1 ವರ್ಷ ಕೆಲಸ ಮಾಡಿದ್ದು. SDRF NDRF ಕೆಲಸಗಳಲ್ಲಿ ಪೂರ್ತಿಯಾಗಿ ಭಾಗವಹಿಸಿಕೊಂಡಿದ್ದು. ಅದೇ ರೀತಿ ನಾವು ಯಾವುದೇ ರೀತಿ ಕಾರ್ಯಾಚರಣೆ ಇರಲಿ, ಮೊನ್ನೆ ಕೂಡ ನಮ್ಮ ಫೈರ್ ಇಲಾಖೆಯವರು ನಾವು ತುನ್ನೂರು ಕೆರೆಗೆ ಕಾರ್ಯಾಚರಣೆಗೆ ಹೋದಾಗ ಬ್ಯಾಕ್ ವಾಟರಲ್ಲಿ ಹೋಗ್ಬಿಟ್ಟು ನಾವು ಪಂಪ್ಸೆಟ್ನ ಟ್ರೇಸ್ ಮಾಡೋದಕ್ಕೆ ಇನ್ ಟೈಮ್ ಹೆಲ್ಪ್ ಮಾಡಿದರೆ. ಅದೇ ರೀತಿ ಯಾವುದೇ ಡ್ರೌನಿಂಗ್ ಕೇಸ್ ಆಗಲಿ, ಮತ್ತೊಂದು ಕೇಸ್ ಆಗಲಿ, ನಾಲೆಗಳಿದೆ, ಬ್ಯಾಕ್ ವಾಟರ್ ಇದೆ, ಸುಮಾರು ಅಪಘಾತಗಳು, ಈ ಮರಣಗಳು ಸಂಭವಿಸಿದಾಗ ಈ ನಮ್ಮ ಪಾಂಡವಪುರ ಫೈರ್ ಶಾಖೆಯಿಂದ ಉತ್ತಮ ಪ್ರತಿಕ್ರಿಯೆ ದೊರಕಿದ್ದು ಅವರು ಬಹಳ ಪರಿಣತಿ ಹೊಂದಿದ್ದು ಈ ಕಾರ್ಯಾಚರಣೆಗಳಲ್ಲಿ ವಿಶೇಷವಾಗಿ ಭಾಗವಹಿಸಿದ್ದಾರೆ. ತಾಲೂಕು ಆಡಳಿತಕ್ಕೆ ವಹಿಸಿರ್ತಕ್ಕಂಥ ಈ ಒಂದು ಸಹಕಾರವನ್ನು ನಾನು ತುಂಬ ಹೃದಯದಿಂದ ಆಧರಿಸಿ ಗೌರವಿಸಿಕೊಂಡು ಒಳ್ಳೆಯದಾಗಂತ ಹಾರೈಸ್ತೇನೆ. ಥ್ಯಾಂಕ್ ಯು. ಈ ದಿನ ಮಾನ್ಯ ಜಿಲ್ಲಾಡಳಿತ ಮಂಡ್ಯ ಜಿಲ್ಲೆಯಿಂದ ಚಿನ್ಕುಳಿ ಹೋಬಳಿಯಲ್ಲಿರುವಂತಹ ಕನಕನಹಳ್ಳಿಯಲ್ಲಿ 2 ಎಕರೆ ಸರ್ಕಾರಿ ಜಮೀನನ್ನು ಅಗ್ನಿಶಾಮಕ ಇಲಾಖೆಗೆ ಮಾನ್ಯ ತಹಶೀಲ್ದಾರ್ ಅವರು ಪಾಂಡವಪುರ ನಮಗೆ ಹಸ್ತಾಂತರಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಜಾಗದಲ್ಲಿ ಅಗ್ನಿಶಾಮಕ ಠಾಣೆ ಆಗಲಿ ಮತ್ತು SDRFನ ಉಪಘಟಕಗಳನ್ನಾಗಲಿ ತೆರೆಯಲು ಬಹಳ ಅನುಕೂಲವಾಗ್ತದೆ. ಸುತ್ತಮುತ್ತ ಇರುವಂತಹ ಜನರಿಗೆ ಅಗ್ನಿಶಾಮಕ ಇಲಾಖೆಯಿಂದ ಸಿಗಬೇಕಾದ ನೆರವು ಸಿಗೋಕ್ಕೆ ಬಹಳ ಅನುಕೂಲ ಆಗುತ್ತೆ ಅಂತ ಈ ಮೂಲಕ ಹೇಳ್ತೀನಿ. ಹಾಗೂ ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಂಡು ಸುಸೂತ್ರವಾಗಿ ಹಸ್ತಾಂತರ ಮಾಡಿಕೊಟ್ಟಂತಹ ತಹಶೀಲ್ದಾರರಿಗೆ ನಮ್ಮ ಇಲಾಖೆಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಧನ್ಯವಾದ. ಸರಿ, ಜಾಗ ಓಪನ್ ಆದಮೇಲೆ ಇನ್ನೂ ಇಲ್ಲಿಗೆ ಹೊಸ ಗಾಡಿಗಳು ಆಗಲಿ ಎಲ್ಲ ಠಾಣೆ ಇವಾಗ ನೆಕ್ಸ್ಟು ಬಜೆಟ್ ಸ್ಯಾಂಕ್ಷನ್ ಮಾಡಿಕೊಂಡು ಠಾಣೆಯನ್ನು ನಿರ್ಮಾಣ ಮಾಡ್ತೀವಿ, ಪ್ರಾರಂಭ ಮಾಡ್ತೀವಿ. ಅದ ನಂತರ ಅಗ್ನಿಶಾಮಕ ಸಿಬ್ಬಂದಿಗಳ ನೇಮಕ ಆಗಿರುತ್ತೆ, ಅಗ್ನಿಶಾಮಕ ವಾಹನಗಳಿರ್ತವೆ. ಸುತ್ತಮುತ್ತ ಯಾವುದೇ ರೀತಿಯಾದ ತುರ್ತು ಸಂದರ್ಭಗಳಲ್ಲಿ ಪ್ರತಿಕ್ರಿಯೆ ಮಾಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಊರಿನ ಜನಗಳಿಗೂ ಸಹ ಒಂದು ಧೈರ್ಯ ಬರುವಂತಹ ಪರಿಸ್ಥಿತಿ ಉಂಟಾಗುತ್ತೆ ಅಂತ. ಈಗಿರೋ ವಾಹನಗಳನ್ನೇ ಇವಾಗ ಸದ್ಯಕ್ಕೆ ಯೂಸ್ ಮಾಡ್ತಾ ಇರ್ತಾರೆ ಸಿಬ್ಬಂದಿಗಳು. ಈಗ ಸದ್ಯಕ್ಕೆ ಅಗ್ನಿಶಾಮಕ ಠಾಣೆ ನಿರ್ಮಾಣ ಆಗುವುದು ಪಾಂಡವಪುರ, ಶ್ರೀರಂಗಪಟ್ಟಣ
ಮಂಡ್ಯ ಸುತ್ತಮುತ್ತ ಇರುವಂಥ ಅಗ್ನಿಶಾಮಕ ಠಾಣೆಗಳೇ ಇಲ್ಲಿರುವಂಥ ಅಗ್ನಿಕರೆಗಳನ್ನು ಅಟೆಂಡ್ ಮಾಡ್ತಾ ಇರ್ತದೆ. ಇಲ್ಲಿ ಅಗ್ನಿಶಾಮಕ ಠಾಣೆ ನಿರ್ಮಾಣದ ನಂತರ ಇದು ಮೈನ್ ಫಸ್ಟ್ ರೆಸ್ಪಾಂಡರ್ ಆಗಿರ್ತದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.